ಪದವೀಧರ ಕ್ಷೇತ್ರಕ್ಕೆ ಧನಂಜಯ ಸರ್ಜಿಯವರು, ಶಿಕ್ಷಕರ ಕ್ಷೇತ್ರಕ್ಕೆ ಭೋಜೇಗೌಡರು ಅಂತೇಳಿ ನಮ್ಮ ಪಾರ್ಟಿ NDA ಒಟ್ಟು ವ್ಯವಸ್ಥೆಯಡಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಬಹುತೇಕ ಪ್ರಥಮ ಸುತ್ತಿನ ಓಡಾಟವನ್ನು ಇಬ್ಬರು ಅಭ್ಯರ್ಥಿಗಳು ಪ್ರಾರಂಭ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಮತದಾರನ ಭೇಟಿ ಮಾಡಲಿಕ್ಕೆ, ಶಿಕ್ಷಕರನ್ನ ಪದವೀಧರನ ಭೇಟಿ ಮಾಡಲಿಕ್ಕೆ BJP ಮತ್ತು JDSನ ಜಂಟಿಯಾಗಿ ನಾವೆಲ್ಲರೂ ಸಂಪರ್ಕದಲ್ಲಿದ್ದೇವೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ಒಳಗೊಂಡು ಎಲ್ಲ ಪಾರ್ಟಿಯ, ನಮ್ಮ ಪಾರ್ಟಿಯ ಎಲ್ಲ ಶಾಸಕರು, ಜಿಲ್ಲಾಧ್ಯಕ್ಷರ ತಂಡ, MLCಗಳು ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಪದವೀಧರ ಕ್ಷೇತ್ರದಲ್ಲಿ ಸುಮಾರು 85,000 ಮತಗಳಿದ್ದು, ನಮ್ಮ ಸರ್ಜಿ ಅವರು ಪೂರ್ಣ ಪ್ರಮಾಣದಲ್ಲಿ ಪ್ರಥಮ ಸುತ್ತಿನ ಒಂದು ಓಡಾಟವನ್ನು ಮಾಡ್ತಾ ಇದ್ದಾರೆ. ಪದವೀಧರರ ಸಮಸ್ಯೆಗಳು ಮತ್ತು ಶಿಕ್ಷಕರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಭಾರತೀಯ ಜನತಾ ಪಕ್ಷ ಮತ್ತು JDS ಮೇಲ್ಮನೆಯ ಸದನದಲ್ಲಿ ಸರ್ಕಾರದ ಗಮನವನ್ನು ನಾವು ಸೆಳೆದಿದ್ದೆವು. ಒಂದು ಹಂತದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಗೊಂದಲವನ್ನು ನಿರ್ಮಾಣ ಮಾಡಿದ್ದನ್ನು ಇವತ್ತು ನಾವು ನೋಡ್ತಾ ಇರುವಂಥ ಒಂದು ಅವಕಾಶಗಳಾಗಿದೆ. ಮೊದಲನೇದಾಗಿ ನನಗೆ ಈ ಕ್ಷೇತ್ರದ ನೈಋತ್ಯ ಪದವೀಧರ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಂತಹ ಸಂಘಟನೆಯ ಎಲ್ಲ ಹಿರಿಯರಿಗೆ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಿಗೆ ಅನಂತ ಧನ್ಯವಾದವನ್ನು ಸಲ್ಲಿಸ್ತೇನೆ. ನೈಋತ್ಯ ಪದವೀಧರ ಕ್ಷೇತ್ರ ಬಹಳ ವಿಶೇಷವಾದಂಥ ಕ್ಷೇತ್ರ. ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು, ದಾವಣಗೆರೆಯಲ್ಲಿ ಹೊನ್ನಾಳಿ, ಚನ್ನಗಿರಿಯನ್ನು ಒಳಗೊಂಡಂತೆ ಉಡುಪಿ, ಮಂಗಳೂರು ಮತ್ತು ಮಡಿಕೇರಿಯನ್ನು ಒಳಗೊಂಡಂತಹ ಕ್ಷೇತ್ರ. ಈ ಕ್ಷೇತ್ರ ನಮ್ಮ BJPಯ ಸಂಘಟನಾ ಶಕ್ತಿಯ ಕ್ಷೇತ್ರ. ಅದರಲ್ಲೂ ಮಂಗಳೂರು ನಿಜವಾಗಲೂ ಸಂಘಟನೆಯ ಶಕ್ತಿಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಒಟ್ಟು 14 ಮೆಡಿಕಲ್ ಕಾಲೇಜುಗಳಿದೆ, 30 ಇಂಜಿನಿಯರಿಂಗ್ ಕಾಲೇಜುಗಳಿದೆ, 100ಕ್ಕಿಂತ ಹೆಚ್ಚು ಡಿಗ್ರಿ ಕಾಲೇಜುಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಕ್ಷೇತ್ರದಲ್ಲಿ ಬರ್ತದೆ. ಅಭಿವೃದ್ಧಿಯಲ್ಲೂ ಕೂಡ ಒಳ್ಳೆಯ ನೆಟ್ವರ್ಕನ್ನು ಇಟ್ಕೊಂಡಂತಹ ಕ್ಷೇತ್ರ. ನೆಟ್ವರ್ಕ್ ಈಸ್ ನೆಟ್ವರ್ತ್ ಅಂತ ಕರಿತೇವೆ. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟು ಇದೆ, ಡೊಮೆಸ್ಟಿಕ್ ಏರ್ಪೋರ್ಟು ಇದೆ, ರೈಲ್ವೆ ಕನೆಕ್ಟಿವಿಟಿ ಇದೆ, ಒಳ್ಳೆ ಎಲ್ಲ ಡಿಜಿಟಲ್ ಕನೆಕ್ಟಿವಿಟಿನೂ ತುಂಬ ಚೆನ್ನಾಗಿದೆ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಟೋಟಲ್ 2 ಲಕ್ಷ ಹೆಣ್ಣು ಮಕ್ಕಳು ಪದವೀಧರ ಆಗ್ತಿದ್ದಾರೆ ವರ್ಷಕ್ಕೆ. ಗಂಡು ಮಕ್ಕಳು ಆಲ್ಮೋಸ್ಟು 1,70,000. ಇದರಲ್ಲಿ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಷನು ಈ ಕ್ಷೇತ್ರದಿಂದ ಬರ್ತದೆ. ನಮ್ಮ ಈ ಕ್ಷೇತ್ರದ GDPಯನ್ನು ತಗೊಂಡ್ರೆ, ಆ GDPಯಲ್ಲಿ ಕೃಷಿ ಉತ್ಪಾದನೆ ಚಿಕ್ಕಮಗಳೂರು ಮತ್ತು ಕೊಡಗು 30-40% ಕೃಷಿ ಉತ್ಪಾದನೆ ಇದ್ದರೆ, ಉಡುಪಿ, ಮಂಗಳೂರು, ಶಿವಮೊಗ್ಗ 20-25%. ಇಂಡಸ್ಟ್ರಿಯಲ್ ಇನ್ಕಮ್ ಎಷ್ಟಿದೆ ಅಂತಂದರೆ 25% ಇದ್ದರೆ, ಬಹುಮುಖ್ಯವಾಗಿ ಎಲ್ಲ ಕ್ಷೇತ್ರದಲ್ಲೂ ನಿಯರ್ಲಿ 50% GDP ಇರೋದು ನಮ್ಮ ಈ ಸರ್ವಿಸ್ ಸೆಕ್ಟರಲ್ಲಿ ಮಾತ್ರ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ, ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ವತಿಯಿಂದ ಪಕ್ಷದ ಮುಖಂಡರು ಮೈತ್ರಿಯ ಅಭ್ಯರ್ಥಿಗಳನ್ನು ಈಗಾಗಲೇ ಘೋಷಣೆ ಮಾಡಿ ನಾವಿಬ್ಬರೂ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಇದರಲ್ಲಿ ಮತದಾರರು ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮತದಾರರೇ ಇರ್ತಕ್ಕಂಥದ್ದು. ಅವ್ರನ್ನ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಅಂತ ಕರಿತೇವೆ. ಭಾರತೀಯ ಸಂವಿಧಾನದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ
ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಉಚಿತವಾಗಿ ಶಿಕ್ಷಣ ಸಿಗಬೇಕು, ಉಚಿತವಾದ ಆರೋಗ್ಯ ಸಿಗಬೇಕು, ಕಾಪಾಡ್ತಕ್ಕಂಥ ಕೆಲಸ ಸರ್ಕಾರಗಳದ್ದು ಅನ್ನೋ ವಿಚಾರವನ್ನು ನಮ್ಮ ಸಂವಿಧಾನದಲ್ಲೇ ಹೇಳಿದ್ದಾರೆ. ಇಟ್ ಇಸ್ ಎ ರೈಟ್ ಆಫ್ ಎವರಿಬಡಿ. ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿತ್ತು. ಈ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏಕಕಾಲದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣದ ಸುಮಾರು 14,000 ಶಿಕ್ಷಕರನ್ನು ನೇಮಕ ಮಾಡಿ ಆದಮೇಲೆ ಅದಕ್ಕೆ ಆದೇಶ ಆಗಿದ ಮೇಲೆ ಅವ್ರ ನೇಮಕ ಆಯಿತು. ಈಗ ಏಡೆಡ್ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ನೇಮಕಾತಿ ಆಗಬೇಕು. ಅದು ಸ್ಯಾಂಕ್ಷನ್ ಪೋಸ್ಟ್ಗಳು ಅಂದು ಭಾಳ ಕಾಲದಲ್ಲಿ ಬಂದಂಥ ಸ್ಯಾಂಕ್ಷನ್ ಪೋಸ್ಟ್ಗಳು, ಅದು ರಿಟೈರ್ಮೆಂಟ್ ಇರ್ಬೋದು, ತೀರಿ ಹೋದಂಥ ಸಂದರ್ಭ ಇರ್ಬೋದು, ಸಬ್ಜೆಕ್ಟ್ ಟೀಚರ್ಸ್ಗಳನ್ನ ನೇಮಕ ಮಾಡಬೇಕಲ್ಲ, ಇದುವರೆಗೂ ನೇಮಕ ಮಾಡೋಕ್ಕಾಗಿಲ್ಲ. ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಸರ್ಕಾರ ಮಾತಾಡ್ತಾ ಇದೆ. ಆಗಿದ್ದರೆ ಒತ್ತಾಯ, ನಮ್ಮದೆಲ್ಲ ಒತ್ತಾಯ ಇತ್ತು ವಿಧಾನ ಪರಿಷತ್ತಿನಲ್ಲಿ. ನಿಜವಾಗಿ ಶಿಕ್ಷಣ ದೊರಕಬೇಕಾದಂಥ ಕೊಡ್ತಾಯಿರ್ತಕ್ಕಂಥ ಜಿಲ್ಲೆಗಳಾಗಿರ್ತಕ್ಕಂಥ ಉಡುಪಿ, ಅವಿಭಾಜ್ಯ ದಕ್ಷಿಣ ಕನ್ನಡ, ಮಂಗಳೂರು, ನಾವು ಪ್ರತಿನಿಧಿಸ್ತಕ್ಕಂಥ ಶಿವಮೊಗ್ಗ, ಕೂರ್ಗು, ಚಿಕ್ಕಮಗಳೂರಿನಲ್ಲಿ ಇವತ್ತು ರಿಸಲ್ಟ್ ಬಂದಿದೆ. ತಾವೆಲ್ಲ ಗಮನ ಮಾಡಬೇಕು ನೀವು. ಇವತ್ತು ಚಿತ್ರದುರ್ಗ ಕಳೆದ ಬಾರಿ ಮೊದಲನೇ ಸ್ಥಾನದಲ್ಲಿತ್ತು SSLC ಫಲಿತಾಂಶ ಘೋಷಣೆ ಆದಾಗ. ಉಡುಪಿ, ಮಂಗಳೂರಿನ ಅನೇಕ ಜನ ಉತ್ತಮವಾದ ಶಿಕ್ಷಣ ತಜ್ಞರು ನಮ್ಮ ಹತ್ರ ಮಾತಾಡಿದರು. ನಮ್ಮಲ್ಲಿ ಉತ್ತಮವಾದ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಕ್ಕಂಥ ಸರ್ವಶಕ್ತಿ ಇದ್ದು ನಮ್ಮ ಶಾಲೆಗಳಲ್ಲಿ ಕೊಟ್ಟಿದ್ದರೂ ಕೂಡ ನಾವು 20-25ನೇ ಸ್ಥಾನದಲ್ಲಿ ಕಾಣ್ತಾ ಇದ್ದೇವೆ. ನಾರ್ತ್ ಕರ್ನಾಟಕದ ಭಾಗದಲ್ಲಿ ಎಲ್ಲ ಅವರು ಅಷ್ಟು ಮುಂಚೂಣಿಯಲ್ಲಿ ಮೊದಲನೇ ಸ್ಥಾನ, 2ನೇ, 3ನೇ ಸ್ಥಾನ ಬರ್ತಾಯಿದೆ. ಇದಕ್ಕೆ ಕಾರಣ ಏನು ಅಂತೇಳಿ ನಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ನಾವು ವಿಧಾನ ಪರಿಷತ್ತಲ್ಲಿ ಭಾಳ ಚರ್ಚೆ ಆಯಿತು ಇದು ವಿಷಯ. ನೋಡಿ, ನಿಜವಾಗಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಇನ್ಕ್ಲೂಡಿಂಗ್ ಚಿಕ್ಕಮಗಳೂರು, ನಮ್ಮ ಕ್ಷೇತ್ರದಲ್ಲಿ ನಿಜವಾದ ಉತ್ತಮವಾದ ಕ್ವಾಲಿಟಿ ಆಫ್ ಎಜುಕೇಷನ್ ಸಿಗ್ತಾಯಿದೆ. ಅದು ಸರಿಯಾದ ರೀತಿ ಆಗ್ತಾಯಿಲ್ಲ. ಬೇರೊಂದು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಇದರ ಬಗ್ಗೆ ಗಂಭೀರವಾಗಿ ನೀವು ಸರ್ಕಾರ ತಗೊಳ್ಬೇಕು ಅಂತೇಳಿ ನಾವೊಂದು ಚರ್ಚೆ ವಿಷಯವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಭಾಗವಹಿಸಿದ್ದಾರೆ ಆ ಚರ್ಚೆಯಲ್ಲಿ. ಅದರ ಪರಿಣಾಮ ಏನಾಯಿತು? ಇವತ್ತು ಇಡೀ ರಾಜ್ಯದಲ್ಲಿ ನೀವು ಮಾಡಿದ್ದೀರಿ, ಕ್ಯಾಮ್ರಾ ಅಳವಡಿಸಿದ್ರಿ, ನಿಜವಾದ ಎಬಿಲಿಟಿ ಇರ್ತಕ್ಕಂಥ ಶಿಕ್ಷಣ ಆಚೆ ಬಂದಿದೆ. ಇವತ್ತು ಉಡುಪಿ ಪ್ರಥಮ ಸ್ಥಾನದಲ್ಲಿ ನಿಂತಿದೆ, ಮಂಗಳೂರು 2ನೇ ಸ್ಥಾನದಲ್ಲಿ ನಿಂತಿದೆ, ಶಿವಮೊಗ್ಗ 3ನೇ ಸ್ಥಾನದಲ್ಲಿ ನಿಂತಿದೆ, ಕೊಡಗು ಜಿಲ್ಲೆ 4ನೇ ಸ್ಥಾನದಲ್ಲಿ ನಿಂತಿದೆ, ಚಿಕ್ಕಮಗಳೂರು 18ನೇ ಸ್ಥಾನದಲ್ಲಿದ್ದು 10ನೇ ಸ್ಥಾನಕ್ಕೆ ಬಂದಿದೆ. ನಾವು ಅತ್ಯಂತ ಸಂತೋಷದಿಂದ, ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತೀವಿ. ನಾವು ರಾಜ್ಯದಲ್ಲಿ ಉಡುಪಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು 1ನೇ ಮತ್ತು 2ನೇ ಸ್ಥಾನ ಮತ್ತು 3ನೇ ಸ್ಥಾನವನ್ನು ಪಡೆಯೋದ್ರಲ್ಲಿ ಯಶಸ್ವಿ ಆಯಿತು. ನಿಜವಾದ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕರು, ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಕ್ಕಂಥ ಶಿಕ್ಷಕರು ನಮ್ಮ ಜಿಲ್ಲೆಗಳಲ್ಲಿ ಇದ್ದಾರೆ ಅನ್ನೋ ವಿಚಾರವನ್ನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀವಿ.